ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟೊಂದು ವೀಡಿಯೋ ಮಾಡಿರಲಿಲ್ಲ. ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗ್ ಎದ್ದು ನೋಡಿದ್ರೆ ಸೋನೆ ಉದುರ್ತಾ ಇತ್ತಲ್ಲ ಅಂತ ಬಿರಿಯಾನಿ ಇತ್ತು. ಅದಕ್ಕೆ ಸ್ವಲ್ಪ ಸಾಂಬಾರು ಇತ್ತು, ಬಿಸಿ ಮಾಡಿ ಹಾಕ್ಕೊಟ್ಟೆ. ಸ್ವಲ್ಪ ಚಳಿಗೆ ಕಬಾಬ್ ಇರಲಿ ಅಂತ ಕಬಾಬ್ ಎಣ್ಣೆ ಒಳಗೆ ಹಾಕ್ತಾಯಿದ್ದೆ. ಅಷ್ಟೊತ್ತಿಗೆ ಅವ್ರು ಬಂದು ಪಾಪನೂ ಹೊಟ್ಟೆ ಹಸಿ ಅಂತಿದ್ದ, ಅವ್ರಿಗೂ ಹಾಕ್ಕೊಟ್ಟೆ ತಿನ್ನಲಿ ಅಂತ. ಈ ಕಡೆ ಕಬಾಬ್ ಬೇಯ್ತೈತಲ್ಲ, ಹಂಗೆ ಸ್ವಲ್ಪ ಲೇಟ್ ಆಯಿತು. ಅವ್ರಿಗೆ ಹಾಕ್ಕೊಟ್ಟೆ. ಅವರು ತಿಂತಾಯಿದ್ರು. ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ. ಹೊರಗಡೆ ಹೋಗಿ ನೋಡಿದ್ರೆ ಸ್ವಲ್ಪ ಸೋನೆ ಬರ್ತಾನೆ ಇತ್ತು. ಇನ್ನೂ ಮಳೆಗೆ ಕರೆಂಟ್ ಬೇರೆ ಇರಲಿಲ್ಲ. ಹಾಗಾಗಿ ಟಿ ವಿ ನೋಡೋಕ್ಕೆ ಕರೆಂಟ್ ಬಂದಿದ್ದ ತಕ್ಷಣ ಹೋಗಿ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ. ಆಮೇಲೆ ಕಬಾಬ್ ಇತ್ತು ಸ್ವಲ್ಪ, ಅದನ್ನು ಪ್ಲೇಟಿಗೆ ಹಾಕೊಂಡು ಕೂತ್ಕೊಂಡೆ. ಅವ್ನು ಸೈಕಲ್ ಹೊಡಿತಾ ಇದ್ದ, ನಾನು ಟಿ ವಿ ನೋಡ್ಕೊಂಡು ಕಬಾಬ್ ತಿಂತಾಯಿದ್ದೆ. ಅವನು ಬಂದು ಒಂದೊಂದು ಪೀಸ್ ತಿಂತಾಯಿದ್ದೆ. ಅವನಿಗೂ ಸುಸ್ತಾಯ್ತೇನೋ ಮಲ್ಕೋತೀನಿ ಅಂದ. ಅವನು ಮಲಗಿಸಿ ಹೊರಗಡೆ ನೋಡಿದ್ರೆ ಸೋನೆ ಚೆನ್ನಾಗೇ ಬರ್ತಾಯಿತ್ತು. ಸೋನೆ ಬರ್ತಾಯಿತ್ತಲ್ಲ ಅಂತ ಟೈಮ್ ಆಗುತ್ತೆ ಅಂತ ಹೋಗಿ ಅಡುಗೆ ಮಾಡಬೇಕಿತ್ತು. ಸಾಂಬಾರು ಇತ್ತಲ್ಲ, ಸ್ವಲ್ಪ ಅನ್ನ ಮಾಡೋಣ ಅಂದ್ಕೊಂಡೆ. ಕುಕ್ಕರಿಗೆ ಇಕ್ತೆ. ಇವತ್ತೇ ಫಸ್ಟ್ ಟೈಮ್ ಅನ್ನ ಕುಕ್ಕರಿಗೆ ಇಕ್ಕಿರೋದು. ಯಾರೂ ತಿನ್ನಲ್ಲ ನಮ್ಮ ಮನೇಲಿ, ಎಲ್ಲ ತಪ್ಪಲಿಲಿ ಮಾಡಿದ್ರೆ ತಿನ್ನೋದು. ಅವ್ನು ಕುಕ್ಕರ್ ಸೌಂಡ್ಗೆ ಎದ್ದು ಅಳ್ತಾ ಇದ್ದ ಕುಕ್ಕರ್ ಸೌಂಡ್ಗೆ. ಆಮೇಲೆ ಅಳ್ತಾ ಇದ್ನಲ್ಲ ಅಂತ ಎತ್ಕೊಬಂದು ಕೂರಿಸ್ದೆ. ಟಿ ವಿ ನೋಡ್ತೀನಿ ಅಂದ, ಹಾಕ್ಕೊಟ್ಟೆ. ಟಿ ವಿ ನೋಡ್ತಾ ಏನೇನೋ ಹೇಳ್ತಾ ಇದ್ದ. ಏನು ಹೇಳ್ತೇನೋ ಬನ್ನಿ ನೋಡೋಣ. ನೋಡಿದ್ರಲ್ಲ, ಅವನು ಈ ಎಲ್ಲ ಹೇಳ್ತಾ ಇದ್ದಾನೆ. ಸ್ವಲ್ಪ ಅಷ್ಟೇ ಬರೋದು ಅವನಿಗೆ, ಇನ್ನೂ ಚಿಕ್ಕವನಲ್ವ, ಹಂಗಾಗಿ. ಆಮೇಲೆ ಸಂಜೆ ಆಗೋಯಿತು, ಕರೆಂಟ್ ಬೇರೆ ಇರಲಿಲ್ಲ. ಅವನು ಕಾಫಿ ಅಂದ, ಹಂಗಾಗಿ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಕಾಫಿ ಮಾಡಿಕೊಟ್ಟೆ. ಅವನು ಕುಡಿತಾನೆ ಹಾಲು ಜಾಸ್ತಿ ಹಾಕಿ. ಆಮೇಲೆ ನಾನು ಕಾಫಿ ಮಾಡ್ಕೊಂಡು ಕಾಫಿ ಮಾಡ್ಕೋತಾ ಇದ್ದೆ. ಕಾಫಿ ಎಲ್ಲ ಆಯಿತು. ಅವನು ಲೋಟ ಇಟ್ಕೊಂಡು ಬಂದ, ಕೊಡು ಬೇಗ ಅಂತ ಅವನಿಗೂ ಕೊಟ್ಟೆ. ಇಷ್ಟೇ ಫ್ರೆಂಡ್ಸ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ವ್ಯೂಸ್ ಜಾಸ್ತಿ ಇಲ್ಲ, ಸ್ವಲ್ಪ